ಸೊ ಕಾರ್ ಅಬರ್ನಲ್ಲಿ ಮೊದಲನೇ ಗಾಡಿನೇ ಒಂದು ಎರ್ಟಿಗಾ. ಸೊ ಮಾರ್ಕೆಟ್ ಅಲ್ಲಿ ಮೋಸ್ಟ್ ಡಿಮ್ಯಾಂಡೆಡ್ ವೆಹಿಕಲ್, ಅದಕ್ಕೋಸ್ಕರನೇ ಸೊ ಈ ಎರ್ಟಿಗಾ ಡೀಟೇಲ್ಸ್ ಇದೆ ಸರ್. ಸರ್ ಎರ್ಟಿಗಾ ZDI 2015 ಮಾಡಲ್ ಇದು. ಓಕೆ, ಡೀಸೆಲ್ ವೆಹಿಕಲ್ ಆಗಿರುತ್ತೆ. ನಿಮ್ಗೆ ಆಲ್ಮೋಸ್ಟ್ ಅಲ್ಲಿ ಒಂದು 20+ ಮೈಲೇಜ್ ಬರುತ್ತೆ ಸರ್ ಇದು ಲಾಂಗ್ ಅಲ್ಲಿ. ಓಕೆನಾ? ಬ್ಯಾಕ್ ಸೈಡ್ ನಿಮಗೆ ನೋಡ್ತಾ ಇರೋದು ಡಿಫಾಗರ್ ವೈಪರ್ ಮತ್ತೆ ರೇರ್ ಬಂಪರ್ ಕೂಡ ಹಾಕ್ಸ್ಕೊಂಡಿದ್ದಾರೆ. ಸಕ್ಕತ್ತಾಗಿದೆ ಗಾಡಿ. ಡೀಸೆಲ್ ವೇರಿಯಂಟು, ZDI ವೇರಿಯಂಟು. ಸೊ ಟೈರ್ಸ್ ಎಷ್ಟಿರ್ಬೋದು ಸರ್? ಸರ್ ಇದು 100% ಟೈರ್ಸ್ ಇದೆ. 10 ಕಿಲೋಮೀಟರ್ಸ್ ಕೂಡ ಡ್ರಿವನ್ ಆಗಿಲ್ಲ ಸರ್ ಗಾಡಿ. ಓಕೆ, ಸೊ ಇಂಟೀರಿಯರ್ ಫೀಚರ್ಸ್ ವೈಸ್ ನೋಡಿದ್ರೆ ಏನೇನು ಬರ್ಬೋದು ಸರ್ ಇದಕ್ಕೆ? ಸರ್ ಇದಕ್ಕೆ ಎಲ್ಲ ಫೀಚರ್ಸ್ ಬರುತ್ತೆ. ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲ್ ಇಂದ ಹಿಡಿದು ಟಚ್ ಸ್ಕ್ರೀನ್ ಮ್ಯೂಸಿಕ್ ಸಿಸ್ಟಮ್ ವಿತ್ ರಿವರ್ಸ್ ಕ್ಯಾಮ್ರಾ, ಲೆದರ್ ಸೀಟ್ಸ್ ಬರುತ್ತೆ. ಓಕೆ, ಹಾಗೇನೆ ಮಿರರ್ ಅಡ್ಜಸ್ಟ್ಮೆಂಟ್ ಬರುತ್ತೆ, 4 ಡೋರ್ ಪವರ್ ವಿಂಡೋಸ್ ಬರುತ್ತೆ, ಪವರ್ ಸ್ಟೇರಿಂಗ್ ಬರುತ್ತೆ. ಓಕೆ, ಸೊ ಅಲಾಯ್ಸ್ 5 ಅಲಾಯ್ಸ್ ಅಲ್ಲ ಸರ್? 5 ಅಲಾಯ್ಸ್ ಬರುತ್ತೆ ಸರ್. ಓಕೆ, ರೇರ್ ಅಲ್ಲಿ ಕೂಡ ನೋಡ್ತಾ ಇರೋದು ರೇರ್ AC ಕೂಡ ಅವೈಲೇಬಲ್ ಇದೆ ವೆಹಿಕಲ್. ಒಳ್ಳೆ ಲೆದರ್ ಸೀಟ್ಸ್ ಇದೆ, ಎಲ್ಲೂ ವೇರ್ ಅಂಡ್ ಟೇರ್ ಏನು ಇಲ್ಲ ಗಾಡಿಲಿ. ಹಾಗೇನೆ ರಿಯರ್ ಅಂತ ಬಂದ್ರೆ ಇದಕ್ಕೆ ಡಿಫಾಗರ್ ಮತ್ತೆ ರಿಯರ್ ವೈಪರ್ ಸಹ ಬರುತ್ತೆ. ಯಾಕಂದ್ರೆ ಈ ಗಾಡಿ ZDI ಆಗಿದೆ ಸರ್, ಅದಕ್ಕೋಸ್ಕರ. ಸೊ ಇವಾಗ ಎರ್ಟಿಗಾ ಡೀಸೆಲ್ ವೇರಿಯಂಟ್ ಸರ್. ಸೊ ಮೈಲೇಜ್ ಏನು ಎಕ್ಸ್ಪೆಕ್ಟ್ ಮಾಡ್ಬೋದು ಸರ್ ಗಾಡಿ ಎಲ್ಲ? ಸರ್ ಇದು 20+ 100% ಬರುತ್ತೆ ಲಾಂಗ್ ಅಲ್ಲಿ. ಓಕೆ, ಸಿಟಿ ಲಿಮಿಟ್ಸ್ ಅಲ್ಲೆಲ್ಲ 17 to 18 100% ಬರುತ್ತೆ. ಓಕೆ, ಡಿಪೆಂಡ್ಸ್ ಅಪಾನ್ ಡ್ರೈವಿಂಗ್ ಕೂಡ ಆಗುತ್ತೆ ಸ್ನೇಹಿತರೆ. ಯಾರಾದ್ರೂ ಒಂದು ಒಳ್ಳೆ ಎರ್ಟಿಗಾ ನೋಡ್ತಾರೆ ಅವ್ರಿಗೆ ನೋಡೋಕ್ಕಂತೂ ಚಿಂದಿ ಆಗಿದೆ. ಸೊ ಪ್ರೈಸ್ ಏನಾಗುತ್ತೆ ಸರ್ ಎರ್ಟಿಗಾ? ಸರ್ ಸಿಂಗಲ್ ಓನರ್ ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇದೆ ಸರ್. ಈ ಪ್ರೈಸ್ ಬಂದು ಆಕ್ಚುಲಿ ಇವಾಗ ನಾನು ಹೇಳೋ ಪ್ರೈಸ್ ಅಲ್ಲ, ಆಲ್ಮೋಸ್ಟ್ ಫೈನಲ್ಲೇ ಇರುತ್ತೆ. ಆನ್ ಟೇಬಲ್ ಬಂದ್ರೆ ನೀವು ಒಂದು 5,000 ಡಿಫ್ರೆನ್ಸ್ ಅಲ್ಲಿ ಪ್ರೈಸ್ ಹೇಳ್ಬಿಡ್ತೀನಿ ಸರ್. ಯಾಕಂದ್ರೆ ಫೈನಲ್ ಅಂದ್ರೆ ಯಾವುದು ಫೈನಲ್ ಆಗಲ್ಲ. ಅದಕ್ಕೆ 5 to 10,000 ನಾನು ಡಿಫ್ರೆನ್ಸ್ ಪ್ರೈಸ್ ಹೇಳ್ಬಿಡ್ತೀನಿ. ಅದಕ್ಕಿಂತ ಜಾಸ್ತಿ ನೆಗೋಷಿಯಬಲ್ ಆಗಲ್ಲ. ಸೊ ಈ ಗಾಡಿದ್ದು ದ ಫಸ್ಟ್ ಗಾಡಿ ಎರ್ಟಿಗಾ ZDI ಸಿಂಗಲ್ ಓನರ್, ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇದೆ, ನಾನ್ ಆಕ್ಸಿಡೆಂಟಲ್ ಗಾಡಿ. ಬನ್ನಿ ನಿಮ್ದಾಕ್ಸ್ಕೊಳ್ಳಿ ಅಟ್ ಜಸ್ಟ್ 6,90,000ಗೆ ಸರ್. ಡೈರೆಕ್ಟ್ ಫಿಕ್ಸೆಡ್ ರೇಟ್ 6,90,000ಗೆ 15 ಮಾಡಲ್ ಎರ್ಟಿಗಾ ZDI ಕೊಡ್ತಾ ಇದ್ದೀನಿ ಸರ್. ಸರ್ ಮಾರ್ಕೆಟ್ ಅಲ್ಲಿ 13 ಮಾಡಲ್ ಕೊಡ್ತಿದ್ದಾರೆ ಸರ್ ಎರ್ಟಿಗಾ ಆ ಪ್ರೈಸ್ ಅಲ್ಲಿ 6,90,000ಗೆ. ಬಟ್ ನೀವು 15 ಮಾಡಲ್ ZDI ಟಾಪ್ ಎಂಡ್ ವೇರಿಯಂಟ್ ಎರ್ಟಿಗಾ ಕೊಡ್ತಾ ಇದ್ದೀರಾ, ಅದು ಡೀಸೆಲ್ ಗಾಡಿ ಬೇರೆ. ಸರ್ ಇವತ್ತು ಮಾಡ್ತಾ ಇರೋ ಉದ್ದೇಶ ಬಂದು ಒಂದೇನೆ, ಯುಗಾದಿಗೆ ಯಾರಿಗಾದ್ರೂ ಹೊಸ ಗಾಡಿ ಬೇಕು ಅಂದ್ರೆ ದಯವಿಟ್ಟು ಬನ್ನಿ, ಗಾಡಿ ನೋಡಿ, ಟೆಸ್ಟ್ ಡ್ರೈವ್ ಮಾಡಿ, ಮೆಕ್ಯಾನಿಕ್ ಕರ್ಕೊಬನ್ನಿ. ಎಲ್ಲನೂ ಸೂಪರ್ ಕಂಡೀಷನ್ ಇರೋ ಗಾಡಿಗಳೇ ನಮ್ಮ ಹತ್ರ ಇರೋದು. ಯಾವುದೂ ನಿಮಗೆ ಆಕ್ಸಿಡೆಂಟ್ ಆಗಿರೋ ಗಾಡಿ ನಮ್ಮ ಹತ್ರ ಇರೋಕ್ಕೆ ಚಾನ್ಸೇ ಇರೋದಿಲ್ಲ. ಬನ್ನಿ ನಿಮ್ದಾಕ್ಸ್ಕೊಳ್ಳಿ. ಸ್ಟಾಕ್ ಕ್ಲಿಯರೆನ್ಸ್ ಯುಗಾದಿಗೆ. ಅದೇನು ಸರ್ ಇವತ್ತು ಫುಲ್ ಎಲ್ಲ ಗಾಡಿಗಳು ನೋಡ್ತಾ ಇದ್ರು ಗ್ರಾನೈಟ್ ಗ್ರೇ ಕಲರ್ ಇದೆ. ಸೊ ಏನು ಸರ್ ಅದು? ಸರ್ ನಾವೇನು ಇಂಟೆನ್ಷನಲಿ ಯಾವುದು ಮಾಡಿಲ್ಲ. ಓಕೆ, ಅದು ಸಿಚುಯೇಷನ್ ಹಂಗೆ ಕ್ರಿಯೇಟ್ ಆಗಿದೆ ಅಷ್ಟೇ ಸರ್. ಓಕೆ ಓಕೆ, ಸೊ ಇನ್ನೊಂದು ಗಾಡಿ ಇದೆ ಸರ್, ಒಂದು ಬ್ರೆಜಾ ಇದೆ. ಸೊ ಈ ಬ್ರೆಜಾ ಡೀಟೇಲ್ಸ್ ಇದೆ ಸರ್? ಸರ್ ಈ ಬ್ರೆಜಾ ಬಂದು 2018 ಮಾಡಲು. ಓಕೆ, ಸೆಕೆಂಡ್ ಓನರ್ ಆಗಿದೆ ಗಾಡಿ. ರೀಸೆಂಟ್ಲಿನೇ ಸೆಕೆಂಡ್ ಓನರ್ ಆಗಿರೋದು ಗಾಡಿ. ಓಕೆ, ಹಾಗೇನೆ ಈ ಗಾಡಿ ಬಂದು ZDI ಪ್ಲಸ್ ಆಗಿರುತ್ತೆ ಸರ್. ಓಕೆ, ಟಾಪ್ ಎಂಡ್ ವೇರಿಯಂಟ್. ಟಾಪ್ ಎಂಡ್ ವೇರಿಯಂಟ್. ಫೀಚರ್ಸ್ ಏನೇನು ಬರುತ್ತೆ ಸರ್ ಇದಕ್ಕೆ? ಸರ್ ಫೀಚರ್ಸ್ ಅಂತ ನೋಡೋದಾದ್ರೆ ನೀವು ನೋಡಿ, ಬಟನ್ ಸ್ಟಾರ್ಟ್ ಬರುತ್ತೆ. ಓಕೆ, ಹಾಗೇನೆ ಕೀಲೆಸ್ ಎಂಟ್ರಿ ಬರುತ್ತೆ. ಇಂಟೀರಿಯರ್ ವೈಸ್ ನೋಡೋದಾದ್ರೆ ನಿಮಗೆ ಕ್ರೂಸ್ ಕಂಟ್ರೋಲ್ ಬರುತ್ತೆ, ವಾಲ್ಯೂಮ್ ಕಂಟ್ರೋಲ್, ಸ್ಟೇರಿಂಗ್, ಮ್ಯೂಸಿಕ್ ಸಿಸ್ಟಮ್, ಏನೇ ಕಂಟ್ರೋಲ್ಸ್ ಇದ್ರು ಇದರಲ್ಲೇ ಬರುತ್ತೆ ಸರ್. ಓಕೆ, ಸ್ಟೇರಿಂಗ್ ಓನ್ ಕಂಟ್ರೋಲ್ಸ್, ಇನ್ನರ್ IRVMs, ORVMs ಮತ್ತೆ ಆಟೋ ಮಿರರ್ ಫೋಲ್ಡ್. ಓಕೆ, 4 ಪವರ್ ವಿಂಡೋ, ಸೆಂಟ್ರಲ್ ಲಾಕಿಂಗ್, ಒಳ್ಳೆ ಇದೆ ನಿಮಗೆ ಗಾಡಿಲಿ. ಹಾಗೇನೆ ಡ್ಯುಯಲ್ ಏರ್ ಬ್ಯಾಗ್ಸ್ ಬರುತ್ತೆ. ಓಕೆ, ಸೊ ಇದು ಕೂಡ ಡೀಸೆಲ್ ಅಲ್ಲ ಸರ್? ಇದು ಕೂಡ ಡೀಸೆಲ್ ವೆಹಿಕಲ್ ಸರ್. ಓಕೆ, ಡೀಸೆಲ್ ಮಾರ್ಕೆಟ್ ಅಲ್ಲಿ ಮೋಸ್ಟ್ ಡಿಮ್ಯಾಂಡೆಡ್ ವೆಹಿಕಲ್ ಒಂದು ಬ್ರೆಜಾ. ಸೊ ಅದು ಎಲಿಫೆಂಟ್ ಗ್ರೇ ಕಲರ್. ಅಲಾಯ್ಸ್ ಅಂತೂ ಕ್ರೇಜಿ ಆಗಿದೆ. ಒಳಗಡೆ ಕ್ಯಾಲಿಬರ್ಸ್ ಎಲ್ಲ ನೋಡ್ತಾ ಇದ್ರೆ ಒಂಥರ ಚಿಂದಿ ಟೈರ್ಸ್ ನೀವು ನೋಡ್ತಾ ಇರಬಹುದು, 80% ಟೈರ್ಸ್ ಇದೆ ಗಾಡಿಲಿ. ಓಕೆ, ಸೊ ಡೀಸೆಲ್ ವೇರಿಯಂಟು. ಸೊ ಯಾರಾದ್ರೂ ಒಂದು ಒಳ್ಳೆ ಬ್ರೆಜಾ ಹುಡ್ಕೋರ್ಗೆ 2018 ಮಾಡಲ್ಲ ಸರ್ ಇದು? 18 ಮಾಡಲ್, ಸೆಕೆಂಡ್ ಓನರ್, ಜಸ್ಟ್ 64,000 ಕಿಲೋಮೀಟರ್ಸ್ ಡ್ರಿವನ್ ಸರ್. ಓಕೆ, ಸೊ ಎಲ್ಲ ಶೋರೂಮ್ ಟ್ರ್ಯಾಕ್. ಓಕೆ, ಸೊ ಎಲ್ಲ ಆಡೆಡ್ ಅಡ್ವಾಂಟೇಜ್ಗಳೇ ಜಾಸ್ತಿ ಇದೆ ಗಾಡಿಲಿ. ಸೊ ಇವಾಗ ಪ್ರೈಸ್ ಅಡ್ವಾಂಟೇಜ್ ಬೇಕಲ್ಲ ಸರ್? ಪ್ರೈಸ್ ಏನಾಗುತ್ತೆ ಸರ್? ಸರ್ ಈ ಗಾಡಿ ಬಂದು ಮಾರ್ಕೆಟಲ್ಲಿ ನಿಮಗೆ 9 lakhs ಬಿಲೋ ಖಂಡಿತ ಸಿಗಕ್ಕೆ ಚಾನ್ಸ್ ಇಲ್ಲ. 9-9.5 ತನಕ ಹೇಳ್ತಾರೆ ಸರ್. 100%. ನಾನು ನಿಮಗೆ ಈ ಗಾಡಿ 8,80,000ಗೆ 8,80,000 ಟ್ರಾನ್ಸ್ಫರ್ ಮಾಡ್ಕೊಡ್ತೀನಿ ಸರ್. 8,80,000ಕ್ಕೆ ವಿತ್ ಟ್ರಾನ್ಸ್ಫರೇ ಮಾಡ್ಕೊಟ್ಬಿಡ್ತೀರಾ ಗಾಡಿ? ಟ್ರಾನ್ಸ್ಫರೇ ಮಾಡ್ಕೊಡ್ತೀನಿ. 2018 ಮಾಡಲ್ ಬ್ರಿಜಾ, ಸೆಕೆಂಡ್ ಓನರ್, ಜಸ್ಟ್ 64,000 ಕಿಲೋಮೀಟರ್ಸ್ ಡ್ರಿವನ್. ಓಕೆ, ನೋಡಿ, ಜಸ್ಟ್ 64,000 ಡ್ರಿವನ್ ಗಾಡಿ 8,80,000ಕ್ಕೆ ವಿತ್ ಟ್ರಾನ್ಸ್ಫರ್ ಮಾಡ್ಕೊಡ್ತಾರೆ ಗಾಡಿನ. ಸರ್ ಏನು ಸರ್ ಬ್ರೆಜಾ ಡಿಮ್ಯಾಂಡೆಡ್ ಇದೆ ಅಂದ್ಬಿಟ್ಟು ಎಲ್ಲಾನು ಗ್ರೇ ಕಲರ್ ತರ ಸಿಕ್ಬಿಟ್ಟಿದ್ರಾ? ಏನಾದ್ರು ಬ್ರೆಜಾನ ಫುಲ್ ಹೈಲೈಟ್ ಮಾಡ್ಬೇಕು ಅನ್ಕೊಂಡ್ಬಿಟ್ಟಿದ್ರೆ ಸರ್ ನಿಮ್ಗೆ? ಹೆಂಗೆ ಸರ್? ಸರ್ ಆ ಥರ ಏನಿಲ್ಲ. ನಮ್ಮ ಹತ್ರ ನೀವು ನೋಡ್ಬೋದು ಬರೀ ಮಾರುತಿ ಸುಜುಕಿ ವೆಹಿಕಲ್ಸ್ 90% ವೆಹಿಕಲ್ಸ್ ಇದೆ. ಅದು ಡೀಸೆಲ್ ಇದೆ. ಈ ಕಡೆ ನಮ್ಮ ಕಡೆ ರೂರಲ್ ಕಡೆ ಆಲ್ಮೋಸ್ಟ್ ಡೀಸೆಲ್ ಹೋಗೋದು ಸರ್. ಹೌದೌದು, ಅದಕ್ಕೋಸ್ಕರನೇ ನಾವು ಡೀಸೆಲ್ ವೆಹಿಕಲ್ಸ್ನೇ ತುಂಬಾ ಪ್ರಿಫರ್ ಮಾಡ್ತೀವಿ. ಓಕೆ, ಸೊ ಈ ವೆಹಿಕಲ್ ಬ್ರೆಜಾ 2018 ಮಾಡಲು, ಸಿಂಗಲ್ ಓನರ್ ಗಾಡಿ ಆಗಿರುತ್ತೆ ಇದು. ಓಕೆ, ಇದ್ರಲ್ಲಿ ಬ್ರ್ಯಾಂಡ್ ನ್ಯೂ ಟೈರ್ಸ್ ಸರ್, ಬ್ರಿಡ್ಸ್ಟೋನ್ ಟೈರ್ಸ್. ಒಂದು 95% ಟೈರ್ಸ್ ಇದೆ ಸರ್ ಗಾಡಿಲಿ. ಸೊ ಯಾರಾದ್ರೂ ಒಂದು ಒಳ್ಳೆ ಬ್ರೆಜಾ, ಇನ್ನೊಂದು
ಹೋಗ್ತಿರೋರಿಗೆ ಇನ್ನೊಂದು ಕೂಡ ಇದೆ. ಸೊ ಅಕಸ್ಮಾತ್ ಅದೇನಾದ್ರು ಮೂವ್ ಆಗಿದ್ರು ತಲೆ ಕೆಡ್ಸ್ಕೊಬಿಟ್ಟು ಇದೊಂದು ಇದೆ. ಸೊ ಅಕಸ್ಮಾತ್ ಇದು ಮೂವ್ ಆಗಿದ್ರು ಪರವಾಗಿಲ್ಲ, ಅದೊಂದಿದೆ. ಸೊ ಯಾವ್ದು ಬೇಕಾದ್ರೆ ಆಪ್ಷನ್ ಅಲ್ಲಿ ತಗೊಂಡು ಹೋಗ್ಬೋದು ನೀವು ಬ್ರೆಜಾನ. ಸೊ ಬ್ಯಾಕ್ ಸೈಡ್ ನಿಮಗೆ ಡಿಫಾಗರ್, ವೈಪರ್, ಇದು ಕೂಡ ಪುಷ್ ಬಟನ್ ಸ್ಟಾರ್ಟ್ ಹೆಂಗೆ ಸರ್ ಇದು? ಹೌದು ಸರ್, ಈ ಗಾಡಿನೂ ಪುಷ್ ಬಟನ್ ಸ್ಟಾರ್ಟ್ ಆಗಿರುತ್ತೆ. ಓಕೆ, ಕೀಲೆಸ್ ಎಂಟ್ರಿ ಇದೆ. ಆಸ್ ಯೂಶುವಲ್ ಆ ಗಾಡಿಲಿ ಏನ್ ಫೀಚರ್ಸ್ ನೋಡಿದ್ರಲ್ಲ ಎಲ್ಲ ಇದೆ ಸರ್. ಬಟನ್ ಸ್ಟಾರ್ಟ್ ಇದೆ, ಕ್ರೂಸ್ ಕಂಟ್ರೋಲ್ ಇದೆ, ಹಾಗೇನೆ ನ್ಯಾವಿಗೇಷನ್ ಮ್ಯೂಸಿಕ್ ಸಿಸ್ಟಮ್ ಇದೆ. ಓಕೆ, ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್ಸ್, ಪವರ್ ವಿಂಡೋಸ್, ಸ್ಟೇರಿಂಗ್ ಪ್ರತಿಯೊಂದು ಬರುತ್ತೆ ಸರ್. ಓಕೆ, ಸೊ ಒಳ್ಳೆ ಲೆದರ್ ಸೀಟ್ಸ್ ಇದೆ, ಕಂಫರ್ಟಬಲ್ ಲೆದರ್ ಸೀಟ್ಸ್ ಇದೆ. ಬ್ಯಾಕ್ ಸೈಡ್ ನಿಮಗೆ ಡಿಫಾಗರ್, ವೈಪರು, ಅಲಾಯ್ಸು, 5 ಅಲಾಯ್ಸ್ ಅಲ್ಲ ಸರ್ ಇದಕ್ಕೆ ಗಾಡಿ? 5 ಅಲಾಯ್ಸ್ ಬರುತ್ತೆ. ವೆರಿ ಜೆನ್ಯೂನ್ಲಿ ಮೇಂಟೈನ್ಡ್ ವೆಹಿಕಲ್ ಇದು. ಓಕೆ, ಸಿಂಗಲ್ ಓನರ್ ವೆಹಿಕಲ್ ಇದು. 90,000 ಕಿಲೋಮೀಟರ್ಸ್ ವಿತ್ ಶೋರೂಮ್ ಟ್ರ್ಯಾಕ್ ಓಡಿರೋ ಗಾಡಿ ಇದು. ಓಕೆ, ಓಕೆನಾ. ಗಾಡಿ ಮಾತ್ರ ಸರ್ ಒಂದೇ ಒಂದು ಹೆಸರು ಇಡಂಗಿಲ್ಲ, ಆ ಥರ ಗಾಡಿ ಇದೆ. ಫುಲ್ ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಆಗಿರುತ್ತೆ. ಸೊ ಬನ್ನಿ, ಗಾಡಿ ನಿಮ್ದಾಗಿಸ್ಕೊಳ್ಳಿ. ಅಟ್ ಜಸ್ಟ್ 9,30,000ಗೆ ಸಿಂಗಲ್ ಓನರ್ ಬ್ರೆಜಾ 2018 ಮಾಡಲ್. ಫೈನಲ್ ಅಲ್ಲ ಸರ್, ಏನು ನೆಗೋಷಿಯಬಲ್ ಆಗಲ್ಲ 9,30,000ಗೆ ಸರ್. ಆನ್ ಟೇಬಲ್ ಕುತ್ಕೊಂಡ್ರೆ ಈ ಗಾಡಿಗೆ ಸ್ವಲ್ಪ ನೆಗೋಷಿಯೇಷನ್ ಮಾಡ್ಕೊಳ್ಳೋಣ ಸರ್, ಯಾಕಂದ್ರೆ ಲಾರ್ಜ್ ಅಮೌಂಟ್ ಇದೆಯಲ್ಲ. ಓಕೆ, ಮಾಡ್ಕೊಳ್ಳೋಣ ಸರ್. ನೋಡಿ, 9,30,000ಕ್ಕೆ ಸ್ಲೈಟ್ಲಿ ನೆಗೋಷಿಯಬಲ್ ಇದೆ ನಿಮಗೆ ಒಂದು ಬ್ರೆಜಾ 2018 ಸಿಂಗಲ್ ಓನರ್ ವೆಹಿಕಲ್. ಗಾಡಿ ಮಾತ್ರ ಅಲ್ಟಿಮೇಟ್ ಆಗಿದೆ. ಆಲ್ಮೋಸ್ಟ್ ಲೈಕ್ 95% ಟೈರ್ಸ್ ಇದೆ, ಬ್ರಿಡ್ಜ್ಸ್ಟೋನ್ ಟೈರ್ಸ್ ಇದೆ. ಎಲ್ಲ ಆಡೆಡ್ ಅಡ್ವಾಂಟೇಜ್ ಇದೆ ಗಾಡಿಲೆಲ್ಲ. ಸರ್, ಕ್ಯಾರಬಾರ್ನಲ್ಲಿ ಒಂದು SUV ತೋರಿಸಿದ್ರಿ, ಹಾಗೆ ಒಂದು ಕಾಂಪ್ಯಾಕ್ಟ್ SUV ತೋರಿಸಿದ್ವಿ. ಬಟ್ ಹ್ಯಾಚ್ ಬ್ಯಾಕ್ ಅಂತ ಹುಡುಕ್ತಾರೆ ಸರ್, ಅಥವಾ ಸಿಡಾನಲ್ಲೇ ಬೇಕು ಅಂತ ಹುಡುಕ್ತಾರೆ. ಸೊ ಅಂಥವ್ರಿಗೆ ಸ್ವಿಫ್ಟ್ ಅಂತ ಒಂದಿದೆ ಗಾಡಿ, ಸ್ವಿಫ್ಟ್ ಡಿಸೈರ್ ಅಂತ ಇದೆ. ಸೊ ಅದು ಅವೈಲೇಬಲ್ ಇದೆ ಹೆಂಗೆ ಸರ್? ಸರ್, ನಮ್ಮ ಹತ್ರ 3 ಸ್ವಿಫ್ಟು, ಓಕೆ, ಪ್ರಾಬಬ್ಲಿ 2 ಡಿಸೈರ್ ಇದೆ ಸರ್. ಓಕೆ, ಸೊ ಈ ಗಾಡಿ ಬಂದು 2014 ಮಾಡಲ್ಲು, ಸೆಕೆಂಡ್ ಓನರ್ ಆಗಿದೆ ಗಾಡಿ. ಓಕೆ, ಜಸ್ಟ್ 85,000 ಕಿಲೋಮೀಟರ್ಸ್ ಡ್ರಿವನ್ ಆಗಿದೆ. ಓಕೆನಾ. ಈ ಗಾಡಿ ಬಂದು ಫುಲ್ ಶೋರೂಮ್ ಹಿಸ್ಟ್ರಿ ಇದೆ ಸರ್ ಗಾಡಿಗೆ. ಓಕೆ, ನೋಡಿ, ಸ್ವಿಫ್ಟ್ VDI ಡೀಸೆಲ್ ವೇರಿಯಂಟು. ಸೊ ಫೀಚರ್ಸ್ ಸರ್ ಇದಕ್ಕೆ? ಸರ್, ಫೀಚರ್ಸ್ ಪವರ್ ಸ್ಟೇರಿಂಗ್, ಪವರ್ ವಿಂಡೋ, 4 ಡೋರ್ ಪವರ್ ವಿಂಡೋಸ್ ಬರುತ್ತೆ. ಹಾಗೇನೆ ಇದರಲ್ಲಿ ಕಸ್ಟಮರ್ ಎಕ್ಸ್ಟ್ರಾ ಆ್ಯಡ್ ಆನ್ ಮ್ಯೂಸಿಕ್ ಸಿಸ್ಟಮ್, ಆಂಡ್ರಾಯ್ಡ್ ಸಿಸ್ಟಮ್ ವಿತ್ ಆಪಲ್ ಕಾರ್ಪ್ಲೇ ಇದೆ. ಓಕೆ, ಹಾಗೇನೆ ಟಚ್ ಸ್ಕ್ರೀನ್, ರಿವರ್ಸ್ ಕ್ಯಾಮ್ರಾ, HD ಇದೆ ಸರ್. ಓಕೆ, ತುಂಬಾನೇ ಚೆನ್ನಾಗಿದೆ. ಹೊಸ ಲೆದರ್ ಸೀಟ್ ಕವರ್ಸ್ ಇದೆ ಗಾಡೀಲಿ. ಹಾಗೆ ಟೈರ್ಸ್ ಕಂಡೀಷನ್ ನೀವು ನೋಡ್ತಾ ಇರ್ಬೋದು, ಆಲ್ಮೋಸ್ಟ್ 70% ಟೈರ್ಸ್ ಕೂಡ ಇದೆ. ಓಕೆ, ಸೊ ಯಾರಾದರೂ ಒಂದು ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ ಸರ್. ಓಕೆ, ನಿಮಗೆ 20+ ಈಸಿಲಿ ಮೈಲೇಜ್ ಬರುತ್ತೆ ಸರ್ ಸ್ವಿಫ್ಟ್. ಓಕೆ, ಸೊ ಈ ಸ್ವಿಫ್ಟ್ ಏನಾಗುತ್ತೆ ಸರ್ ಪ್ರೈಸು? ಸರ್, ಬಂಪರ್ ಧಮಾಕ ಸ್ಟ್ರೈಟ್ ಒಂದೇ ಪ್ರೈಸ್ 4,50,000ಗೆ 85,000 ಓಡಿರೋ ಗಾಡಿ 14 ಮಾಡಲು ಸ್ವಿಫ್ಟ್ ಕೊಡ್ತೀನಿ. ನೀವು ಆನ್ ಟೇಬಲ್ ಬಂತು ಅಂದರೆ ಒಂದು ಸ್ಲೈಟ್ಲಿ ನೆಗೋಷಿಯಬಲ್ ಕೂಡ ಮಾಡಿಕೊಡ್ತೀನಿ. ಬನ್ನಿ, ನಿಮ್ಮ ಗಾಡಿ ಇಷ್ಟ ಆದರೆ ಖಂಡಿತ ನನ್ನ ಪ್ರೈಸ್ ಹೇಳಿದ್ರಿ 4,50,000 ಸರ್. 14 ಮಾಡಲ್. ಏನು ಸರ್, ನೀವು ಇಡೀ ಕರ್ನಾಟಕಕ್ಕೆ ಒಂದು ಚಾಲೆಂಜ್ ಕೊಡಬೇಕು ಅನ್ಕೊಂಡ್ಬಿಟ್ಟಿದ್ದೀರಾ? ಮಾರ್ಕೆಟಲ್ಲಿ ಬೆಂಗಳೂರಲ್ಲೇ 5 ಲಕ್ಷ, 5 ಲಕ್ಷ, 5.5 ಲಕ್ಷ ತನಕನೂ ಮಾರ್ತಾರೆ ಸರ್ 14 ಮಾಡಲು ಗಾಡಿ. ಸೊ ಒಳ್ಳೆ ಆಲ್ಮೋಸ್ಟ್ ಲೈಕ್ ನೀವು ಒಂದು 70,000, 75,000 ಕಮ್ಮಿ ಕೊಟ್ಬಿಟ್ರೆ ಹೆಂಗೆ ಸರ್? ಸರ್, ದ ಮೋರ್ ಪ್ರಾಫಿಟ್ ದ ಲೆಸ್ ಬಿಸ್ನೆಸ್, ದ ಲೆಸ್ ಪ್ರಾಫಿಟ್ ದ ಮೋರ್ ಬಿಸ್ನೆಸ್. ಆ ಅಜೆಂಡಲ್ಲಿ ನಾನು ಇದ್ದೀನಿ. ಸೊ ನೋಡೋಣ, ಬನ್ನಿ ಸರ್, ಯಾರಿಗೆ ನಿಮ್ಮ ಗಾಡಿ ಇಷ್ಟ ಆಗುತ್ತೋ ಖಂಡಿತ ದಿ ಬೆಸ್ಟ್ ಪ್ರೈಸ್ ಮಾಡ್ಕೊಡ್ತೀನಿ. ಫೈನಲ್ ರೇಟ್ ಹೇಳಿರ್ತೀನಿ. ಆನ್ ಟೇಬಲ್ ನಿಮ್ಮ ಗಾಡಿ ಇಷ್ಟ ಆಯಿತು ಅಂದರೆ ನಿಮ್ಗೆ ಖಂಡಿತ ವಾಪಸ್ ಅಂತೂ ಕಳಿಸಲ್ಲ. ಬನ್ನಿ, ನಿಮ್ಮ ಕಾರ್ ನಿಮ್ದು ಯಾವ್ದು ಚಾಯ್ಸ್ ಇದೆಯೋ ಫೇವ್ರೇಟ್ ಕಾರ್ ನಿಮ್ದು ಹಾಕ್ಸ್ಕೊಳ್ಳಿ ಸರ್. ಸರ್, ಅವಾಗಲೇ ಗ್ರೇ ಕಲರಲ್ಲೇ ಬ್ಯಾಕ್ ಟು ಬ್ಯಾಕ್ ಒಂದು ಬ್ರೆಜಾಗಳು ತೋರಿಸಿದ್ರಿ. ಸೊ ಅದೇ ಥರ ವೈಟಲ್ಲಿ ಇವಾಗ ಸ್ವಿಫ್ಟ್ಗಳು ತೋರಿಸ್ಬೇಕಂತ ಫಿಕ್ಸ್ ಆಗ್ಬಿಟ್ಟಿದ್ರೆ ಹೆಂಗೆ ಸರ್? ಹಂಗೇನಿಲ್ಲ, ಅವಾಗ ಬ್ರೆಜಾ ತೋರಿಸಿದೆ ಬ್ಯಾಕ್ ಟು ಬ್ಯಾಕ್, ಇವಾಗ ಸ್ವಿಫ್ಟ್ ತೋರಿಸೋಣ ಅಂತ ಸರ್. ಓಕೆ, ಸೊ ಈ ಸ್ವಿಫ್ಟ್ ಡೀಟೇಲ್ಸ್ ಇದೆ ಸರ್? ಸರ್, 2015 ಮಾಡಲ್ ಇದು. ಓಕೆ, ಆಕ್ಚುಲಿ ಸ್ವಿಫ್ಟ್ LDI ಇದು. LDI ಟು ZDI ಕನ್ವರ್ಷನ್ ಆಗಿದೆ ಅಂತಾನೆ ಹೇಳ್ಬೋದು ಸರ್. ಓಕೆ, ಒಂದು ಫೀಚರ್ ZDI ಕಿಂತ ಕಡಿಮೆ ಇದೆ ಅಂತ ಏನು ಹೇಳಂಗಿಲ್ಲ. ಬೇಕಾದ್ರೆ ನೀವು ನೋಡ್ತಾ ಇರ್ಬೋದು, ಕೀ ವೈಸ್ ನೋಡಿದ್ರೆ ಫ್ಲಿಪ್ ಕೀ ಮಾಡಿಸಿದ್ದಾರೆ ಕಸ್ಟಮರ್ ವಿತ್ ಸೆಂಟ್ರಲ್ ಲಾಕ್. ಓಕೆ, ಹಾಗೇನೆ ಅಲಾಯ್ ವೀಲ್ಸ್ ಇದೆ, ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ ಗಾಡೀಲಿ. ಓಕೆ, ಹಾಗೇನೆ ಇಂಟೀರಿಯರ್ ವೈಸ್ ಅಂತ ಬರೋದಾದ್ರೆ ಸೊ ನೋಡ್ತಾ ಇರ್ಬೋದು, ಇಂಟೀರಿಯರ್ಸ್ ಎಲ್ಲ ಆಫ್ಟರ್ ಮಾರ್ಕೆಟ್ ಅಲಾಯ್ಸು ಆಲ್ಮೋಸ್ಟ್ ಲೈಕ್ ಸಕ್ಕತ್ತಾಗಿದೆ. ಸೊ ಇಂಟೀರಿಯರ್ ಏನು ಬರ್ಬೋದು ಸರ್ ಇದಕ್ಕೆ? ಸರ್, ಇಂಟೀರಿಯರ್ ವೈಸ್ ನಿಮಗೆ ಆಂಪ್ಲಿಫೈಯರ್, ಸಬೂಫರು, ಆಂಡ್ರಾಯ್ಡ್ ಮ್ಯೂಸಿಕ್ ಸಿಸ್ಟಮು, ಟಚ್ ಸ್ಕ್ರೀನ್ ಮ್ಯೂಸಿಕ್ ಸಿಸ್ಟಮ್, ಲೆದರ್ ಸೀಟ್ ಕವರ್ಸ್ ಇದೆ, ಪವರ್ ವಿಂಡೋಸ್ ಸಹ ಇದೆ, ಹಾಗೇನೆ ಆರ್ಮ್ ರೆಸ್ಟ್ ಇದೆ. ಓಕೆ, ಸೊ ಒಳ್ಳೆ ಲೆದರ್ ಸೀಟ್ಸ್ ಇದೆ ನಿಮಗೆ ಗಾಡೀಲಿ. ಯಾರಾದರೂ ಒಂದು ಒಳ್ಳೆ ಸ್ವಿಫ್ಟ್ LDI ಅಲ್ಲ ಸರ್ ಇದು? LDI, ಬಟ್ ಆಕ್ಚುಲಿ ಇದು LDI ಸರ್, ಬಟ್ ZDI ಕನ್ವರ್ಟ್ ಮಾಡಿಸಿದ್ದಾರೆ ಅಂತಾನೆ ಹೇಳ್ಬೋದು ಸರ್, ಬಿಕಾಸ್ ಅಲಾಯ್ಸು ಇದೆ. ಓಕೆ, ಅಲಾಯ್ಸ್ ಇದೆ ನಿಮಗೆ. ಸೊ ಒಂಥರ ಬಾಡಿ ಲೈನು, ಸಬ್ಬೂಫರ್ ಎಲ್ಲನೂ ಮಾಡಿಸಿಟ್ಟಿದ್ದಾರೆ. ಜಸ್ಟ್ ಒಂದು ಒಳ್ಳೆ ಡೀಸೆಲ್ ಹಾಕೊಂಡು ಓಡಿಸ್ತಾ ಇರಬೇಕಷ್ಟೇ. ಸೊ ಏನು ಪ್ರೈಸ್ ಏನಾಗುತ್ತೆ ಸರ್ ಇದು? ಸರ್, ಇದು 2015 ಮಾಡಲು ಸ್ವಿಫ್ಟು, ಡೀಸೆಲ್ ಇಂಜಿನ್ನು, ಮೈಲೇಜು ತುಂಬ ಚೆನ್ನಾಗಿದೆ. ಗಾಡಿನೂ ಅಷ್ಟೇ ಆಕ್ಸಿಡೆಂಟ್ ಫ್ರೀ ಗಾಡಿ ಇರುತ್ತೆ. ಓಕೆ, ಒಂದೇ ರೇಟ್ ಈ ಗಾಡಿನೂ ಅಷ್ಟೇ ಸರ್, 4,60,000 ಕೊಟ್ಬೇಡ ಸರ್. ಸರ್, ವಿತ್ ಅಲಾಯ್ಸ್ 14ಗೂ 15ಗೂ ಇನ್ನೇನು ಡಿಫ್ರೆನ್ಸ್ ಬಂತು? 10,000 ಡಿಫ್ರೆಂಟ್ ಬಂತಲ್ಲ ಸರ್? ಅಷ್ಟೇ ಸರ್, ನಮ್ದು ಲೆಸ್ ಪ್ರಾಫಿಟ್ ಮಾಡಬೇಕು ಅಂತ ಹೇಳಿದ್ರೆ ಬಿಸ್ನೆಸ್ ಜಾಸ್ತಿ ಮಾಡ್ಬೋದು ಅಂತ ನಾನು ನಂಬಿದ್ದೀನಿ ಸರ್. ಓಕೆ, ಸೊ ನೋಡಿ, ಈ ಒಳ್ಳೆ ಮೋಟಿವ್ ಇಟ್ಕೊಂಡು ನಿಮಗೆ 4,60,60,000ಕ್ಕೆ ಒಂದು 15 ಮಾಡಲು ಒಂದು
ಸ್ವಿಫ್ಟ್ ಸಿಗ್ತಾ ಇದೆ. ಎಷ್ಟು ಬೇಗ ಬರ್ತೀರಾ ಅಷ್ಟು ಬೇಗ ಬನ್ನಿ, ಯಾಕಂದ್ರೆ ಲೈಕ್ ಮೋಸ್ಟ್ ಡಿಮ್ಯಾಂಡೆಡ್ ವೆಹಿಕಲ್ಸ್ ಎಲ್ಲಾನು. ಸೊ ನೆಕ್ಸ್ಟ್ ಇನ್ನೊಂದು ಸ್ವಿಫ್ಟ್ ಇದೆಯಲ್ಲ ಸರ್, ಅದೆಲ್ಲಿದೆ ಸರ್? ಸ್ವಿಫ್ಟ್ ತೋರಿಸ್ತೀನಿ ಬನ್ನಿ ಸರ್, ಖಂಡಿತ ತೋರಿಸೋಣ. ಸೊ ಸ್ವಿಫ್ಟ್ ಸೀರೀಸ್ ಅಲ್ಲಿ ಇನ್ನೊಂದು ಗಾಡಿ ಇದೆ ವೈಟ್ ಕಲರು. ಸೊ ಇದ್ರ ಡೀಟೇಲ್ಸ್ ಇದೆ ಸರ್? ಸರ್ ಇದು 2011 ಮಾಡಲ್ ಸ್ವಿಫ್ಟ್ ಆಗಿರುತ್ತೆ. Okay. ಸೆಕೆಂಡ್ ಓನರ್, ಡೀಸೆಲ್ ವೆಹಿಕಲ್. ಗಾಡಿ ತುಂಬಾನೇ ಚೆನ್ನಾಗಿದೆ ಸರ್. ಓಕೆ. ನಿಮಗೆ ಫೀಚರ್ಸ್ ವೈಸ್ ಅಂತ ಬರೋದಾದ್ರೆ ಒಳಗಡೆ ಲೆದರ್ ಸೀಟ್ ಕವರ್ಸ್ ಬರುತ್ತೆ, Okay. ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್ ಬರುತ್ತೆ, ಹಾಗೇನೆ ಸೆಂಟ್ರಲ್ ಲಾಕಿಂಗ್ ಸಹ ಬರುತ್ತೆ. ಓಕೆ. ಸೊ ಒಳ್ಳೆ ಸೊ ಲೆದರ್ ಸೀಟ್ಸ್ ಇದೆ. VDI ಸ್ವಿಫ್ಟ್ ಆಗಿರುತ್ತೆ ಇದು 11 ಮಾಡಲು. ಸೊ ಆಫ್ಟರ್ ಮಾರ್ಕೆಟ್ ಸ್ಪಾಯ್ಲರ್ಸ್ ಕೂಡ ಹಾಕ್ಸ್ಕೊಂಡಿದ್ದಾರೆ. ಕ್ರೇಜಿ ಆಗಿದೆ ಗಾಡಿ ಮಾತ್ರ. ಹೊಸ ಟೈರ್ ಇದೆ ಸರ್. ಸೊ ಜೆಕೆ ಟೈರ್ಸ್, ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ. ಸೊ ಯಾರಾದ್ರೂ ಒಂದು ಒಳ್ಳೆ ಸ್ವಿಫ್ಟ್, ಇದು ಕೂಡ VDI ಡೀಸೆಲ್ ವೇರಿಯಂಟು. ಸೊ ಇವಾಗ ಇಷ್ಟೋ ತನಕ ಮಾಡಿರೋದು ಎಲ್ಲಾನು ಡೀಸೆಲ್ ಗಾಡಿಗಳೇ. ಸೊ ಈ ಸ್ವಿಫ್ಟ್ ಏನಾಗುತ್ತೆ ಸರ್ ಪ್ರೈಸು? ಸರ್ ನೀವು ತುಂಬಾ ವಿಡಿಯೋಸ್ ಮಾಡಿದ್ದೀರಲ್ಲ, ನೀವೇ ಎಕ್ಸ್ಪೆಕ್ಟ್ ಮಾಡಿ ಸರ್ ಏನು ಪ್ರೈಸ್ ಇರ್ಬೋದು ಇದು ಅಂತ. ಸರ್ ಒಂದು ನೀವು ಫೈನಲ್ ಅಂದ್ರೆ ಅಲ್ಲಿ ನಾನು ಫೈನಲ್ ಪ್ರೈಸ್ ಹೇಳ್ತಿರೋದು ಒಂದು 375 ಇಲ್ಲಾಂದ್ರೆ 350 ಒಳಗಡೆ ಆಗ್ಬೋದು ಸರ್. ಇಲ್ಲ ಒಳಗಡೆ ಆಗ್ಬೋದು. ಇಲ್ಲ ಸರ್, ಯಾಕೆ ಸರ್? ಜಸ್ಟ್ 3,10,000 ಕೊಡಿ, ಡೀಸೆಲ್ ವೆಹಿಕಲ್ ಸ್ವಿಫ್ಟ್ ಸೆಕೆಂಡ್ ಓನರ್ 11 ಮಾಡಲು ತೊಗೊಂಡೋಗಿ ಸರ್. 11 ಮಾಡಲು 11 ಮಾಡಲು 3,10,000ಗೆ ಅಷ್ಟೇ. ಓಕೆ ನೋಡಿ, 3,10,000ಕ್ಕೆ ನಿಮ್ಗೆ ಒಂದು ಸ್ವಿಫ್ಟ್ VDI ಡೀಸೆಲ್ ಸಿಗ್ತಾ ಇದೆ. ಅದು 2011 ಮಾಡಲ್ ಗಾಡಿ. ಸೊ ಹಾಗೆ ಹ್ಯಾಚ್ ಬ್ಯಾಕ್ ಅಲ್ಲಿ ಇನ್ನೊಂದು ಬೆಸ್ಟ್ ಗಾಡಿ ಅಂತ ಹೇಳಿದ್ರೆ ಒಂದು i20ನೇ. ಸೊ ಈ ಹ್ಯಾಚ್ ಬ್ಯಾಕ್ ಗಾಡಿ ಒಂದು i20 ಡೀಟೇಲ್ಸ್ ಇದೆ ಸರ್? ಸರ್ ಇದು ಎಲೈಟ್ i20 2018 ರಿಜಿಸ್ಟರ್ಡ್ ವೆಹಿಕಲ್. ಓಕೆ. ಇದು ಸೆಕೆಂಡ್ ಓನರ್ ಆಗಿದೆ. ಹಾಗೇನೆ ಇದು ಆಸ್ತಾ ಆಪ್ಷನಲ್ ವೇರಿಯಂಟ್. ಓಕೆ. ಇದು ಬಂದು ಫುಲ್ಲಿ ಟಾಪ್ ಅಂಡ್ ವೆಹಿಕಲ್ Hyundai i20 ಇಲ್ಲಿ. ಓಕೆ. ಸೊ ನೀವು ನೋಡ್ತಾ ಇರೋದು ಅಲಾಯ್ ವೀಲ್ಸ್, ಡೈಮಂಡ್ ಕಟ್ ಅಲಾಯ್ ವೀಲ್ಸ್ ಇದೆ. ಆಲ್ಮೋಸ್ಟ್ ಅಲ್ಲಿ 50% ಟೈರ್ಸ್ ಇದೆ. ಓಕೆ. ಇಂಟೀರಿಯರ್ ವೈಸ್ ಬರೋದಾದ್ರೆ ಇದರಲ್ಲಿ ಕ್ರೂಸ್ ಕಂಟ್ರೋಲ್ ಬರೋದಿಲ್ಲ. ಓಕೆ. ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ಬರುತ್ತೆ, ಪೋಸ್ಟ್ ಸ್ಟಾರ್ಟ್ ಬಟನ್ ಬರುತ್ತೆ, ಟಚ್ ಸ್ಕ್ರೀನ್ ಮ್ಯೂಸಿಕ್ ಸಿಸ್ಟಮ್ ವಿತ್ ರಿವರ್ಸ್ ಕ್ಯಾಮ್ರಾ ಬರುತ್ತೆ. ಸೊ ಒಳ್ಳೆ ಲೆದರ್ ಸೀಟ್ಸ್ ಎಲ್ಲ ಇದೆ ನಿಮಗೆ ಗಾಡಿ ನೋಡ್ತಾ ಇರ್ಬೋದು. ಹಾಗೇನೆ ಏರ್ ಬ್ಯಾಗ್ಸ್ ಅಷ್ಟೇ ಸರ್. ಸೀಟಲ್ಲಿ ಏರ್ ಬ್ಯಾಗ್ಸ್ ಬರುತ್ತೆ, ಪಿಲ್ಲರ್ ಅಲ್ಲಿ ಏರ್ ಬ್ಯಾಗ್ಸ್ ಬರುತ್ತೆ. ಓಕೆ. ಟೋಟಲ್ 6 ಏರ್ ಬ್ಯಾಗ್ಸ್ ಬರುತ್ತೆ ನಿಮಗೆ ಗಾಡಿಲಿ. ಬರುತ್ತೆ ಗಾಡಿಲಿ. ಸೊ ಚೇಂಜ್ ಆಗಿದೆ. ಯಾರಾದ್ರೂ ಒಂದು ಲೆದರ್ ಸೀಟ್ ಕವರ್ ಸಹ ಇದೆ ಸರ್. i20 ಎಲೈಟ್ ಪೆಟ್ರೋಲ್ ಅಂಡ್ ಆಪ್ಷನಲ್ ಗಾಡಿ. ಆಸ್ತಾ ಆಪ್ಷನಲ್. ಓಕೆ. ಪೆಟ್ರೋಲ್ ಇಂಜಿನ್ ವೆಹಿಕಲ್. ಓಕೆ. ಅಲಾಯ್ಸ್ ನೋಡ್ತಾ ಇರ್ಬೋದು, ಡೈಮಂಡ್ ಕಟ್ ಅಲಾಯ್ಸ್. ಒಳ್ಳೆ ಕ್ರೇಜಿ ಲುಕ್ ಅಲ್ಲೂ ಇದೆ ಗಾಡಿ. ಸರ್ ಒಂದು ಹ್ಯಾಚ್ ಬ್ಯಾಕ್ ತಗೊಳ್ಳೋರಿಗೆ ದ ಕ್ಲಾಸಿ ವೆಹಿಕಲ್ ಅಂತ ಹೇಳ್ಬೋದು ಸರ್. ಓಕೆ. ಪೆಟ್ರೋಲ್ ವೆಹಿಕಲ್ ಆಗಿರೋದ್ರೆ ಸ್ವಲ್ಪ ಮೇಂಟೆನೆನ್ಸ್ ಸಹ ಕಮ್ಮಿ ಇರುತ್ತೆ. ಹೌದೌದು. ಬ್ಯಾಕ್ ವೈಪರ್ ಸಹ ಬರುತ್ತೆ ಗಾಡಿಲಿ. ಸೊ ಡಿಫವರ್ ವೈಪರ್ ಎಲ್ಲ ಇದೆ ಗಾಡಿಲಿ. ಸೊ ಒಂದು ಒಳ್ಳೆ ಪ್ರೈಸ್ ಏನು ಹೇಳ್ತೀರಾ ಸರ್ ಇದಕ್ಕೆ? ಸರ್ ಇದಕ್ಕೆ ಮಾರ್ಕೆಟಲ್ಲಿ ನೋಡೋದಾದ್ರೆ ನಿಮಗೆಲ್ಲ 6,50,000 ಮೇಲಿದೆ ಈ ಪ್ರೈಸು. ಹೌದು, ಖಂಡಿತ ಇದೆ ಸರ್. ದಿ ಬೆಸ್ಟ್ ಪ್ರೈಸ್ 6,20,000ಗೆ ಆಸ್ತಾ ಆಪ್ಷನಲ್ 18 ರಿಜಿಸ್ಟರ್ಡ್ ವೆಹಿಕಲ್ ನಾನು ನಿಮ್ಗೆ ಕೊಡ್ತೀನಿ ಸರ್. 6,20,000ಗೆ. ಓಕೆ. ಲೋನ್ ಎಲ್ಲ ಬೇಕು ಅಂತಾರಲ್ಲ, ಹೆಂಗೆ? ಲೋನ್ ಫೆಸಿಲಿಟಿ ಇದೆ ಸರ್, ಖಂಡಿತ ಲೋನ್ ಮಾಡ್ಕೊಳ್ಳೋಣ. 5 lakhs ವರೆಗೂ ಲೋನ್ ಆಗುತ್ತೆ. ಓಕೆ. ಜಸ್ಟ್ 1 lakh ಸಮಥಿಂಗ್ ಡೌನ್ ಪೇಮೆಂಟ್ ಮಾಡಿದ್ರೆ ನಿಮ್ಮ ಗಾಡಿ ನೀವು ಹಾಕ್ಸ್ಕೋಬೋದು ಸರ್. ಓಕೆ. ಎಲ್ಲ ನಿಮ್ಮ ಪ್ರೊಫೈಲ್ ಮೇಲೆ ಡಿಪೆಂಡ್ ಆಗುತ್ತೆ. ನಿಮ್ಮ ಪ್ರೊಫೈಲ್ ಚೆನ್ನಾಗಿದೆ ಆಬ್ವಿಯಸ್ಲಿ ನಿಮಗೆ 5 lakhs ಡೌನ್ ಪೇಮೆಂಟ್ ಮಾಡಿ, ಸರಿ 1 lakh ಡೌನ್ ಪೇಮೆಂಟ್ ಮಾಡಿದ್ರೆ ನೀವು ಆರಾಮಾಗಿ ಗಾಡಿ ಕೂಡ ತೊಗೊಂಡೋಗ್ಬೋದು. ಸೊ ಬಂದರೆ ಒಷ್ಟು ಪ್ರೈಸಲ್ಲಿ ತೊಗೊಂಡೋಗಿ ಎಲೈಟ್ i20 ಆಸ್ತಾ ಟಾಪ್ ಎಂಡ್ ವಿತ್ ಆಪ್ಷನಲ್ ವಿತ್ 6 ಏರ್ ಬ್ಯಾಗ್ಸ್ ಇರೋ ಗಾಡಿ. ಲೋ ಬಜೆಟಲ್ಲಿ ಒಂದು ಗಾಡಿ ಬೇಕು ಅಂತ ಹೇಳ್ತಾರೆ ಸರ್. ಅದು ನಿಮಗೆ ಒಂದು ಮೈಲೇಜ್ ಬರಬೇಕು, ಪ್ಲಸ್ ಪೆಟ್ರೋಲು ಆಗಿರ್ಬೇಕು ಗಾಡಿ. ಸ್ವಂತವ್ರಿಗೆ ಒಂದು ಒಳ್ಳೆ ಇಯಾನ್ ಬೇರೆ ನಿಲ್ಸಿದ್ದೀರಾ, ನೋಡೋಕ್ಕಂತೂ ಚಿಂದಾಗಿದೆ, ಚಿಕ್ಕ ಕ್ಯೂಟ್ ಫ್ಯಾಮಿಲಿಗೆ. ಸೊ ಡೀಟೇಲ್ಸ್ ಇಸಿ ಸರ್? ಸರ್ ನೀವು ನೋಡ್ತಾ ಇರ್ಬೋದು ನಮ್ಮ ಹತ್ರ ಕಾರ್ ಕಲೆಕ್ಷನ್ಸು. ಒಂದು ಮಿನಿ ಅಂದರೆ ತುಂಬ ಮಿನಿ ಹ್ಯಾಚ್ ಬ್ಯಾಕ್ ಇಂದ ಹಿಡಿದು ಮಲ್ಟಿ ಯುಟಿಲಿಟಿ ವೆಹಿಕಲ್ ಇನೋವಾವರೆಗೂ ಗಾಡಿ ಕಲೆಕ್ಷನ್ಸ್ ಇದೆ. ಸೊ ಇದು ನಮ್ಮ ಹತ್ರ ದ ಬೇಸಿಕ್ ವೆಹಿಕಲ್ ಇರೋದು. ಈ ಗಾಡಿ ಡೀಟೇಲ್ಸ್ ಬಂದು ಇಯಾನ್ ಎರಾ ಪ್ಲಸ್. ತುಂಬಾನೇ ಬ್ಯಾಂಕ್ ಆಫೀಸರ್ ಇರ್ತಾರಲ್ವಾ, ಬ್ಯಾಂಕ್ ಮ್ಯಾನೇಜರ್, ಅವ್ರ ಹತ್ರ ಇದ್ದಿದ್ ವೆಹಿಕಲ್ ಇದು. ತುಂಬಾನೇ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ವೆಹಿಕಲ್ ನ. ನೀವು ನೋಡ್ತಾ ಇರ್ಬೋದು ಲೆದರ್ ಸೀಟ್ ಕವರ್ಸ್ ಹೊಸದು ಹೆಂಗಿದೆ ಶೋರೂಮ್ ಇಂದ ಬಂದಿದೆ ಹಾಗೆ ಇದೆ. ಪೆಟ್ರೋಲ್ ವೆಹಿಕಲ್ ಆಗಿರುತ್ತೆ, ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ ಗಾಡಿಲಿ. ಹಾಗೇನೆ ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ ಗಾಡಿಲಿ. ನೀವು ನೋಡ್ತಿರ್ಬೋದು ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ. ಇಯಾನು ಎರಾ ಪ್ಲಸ್ ಅಲ್ಲ ಸರ್ ಇದು? ಎರಾ ಪ್ಲಸ್. ಪವರ್ ವಿಂಡೋಸ್ ಬರುತ್ತೆ ಸರ್. ಫ್ರಂಟ್ ಹೆಡ್ ಪವರ್ ವಿಂಡೋಸ್. ಸೊ AC ಪವರ್ ಸ್ಟೇರಿಂಗ್, ಫ್ರಂಟ್ ಹೆಡ್ ಪವರ್ ವಿಂಡೋಸ್. ಮೈಲೇಜ್ ನಿಮ್ 22+ ಬರುತ್ತೆ ಸರ್ ಇಯಾನ್. ಓಕೆ. ಡಿಪೆಂಡ್ಸ್ ಅಪಾನ್ ಡ್ರೈವಿಂಗ್ ಕೂಡ ಆಗುತ್ತೆ ಅದು. ಸೊ ಯಾರಾದ್ರೂ ಒಂದು ಒಳ್ಳೆ ಇಯಾನು, ಅದು ಪೆಟ್ರೋಲ್ ವೇರಿಯಂಟು 800cc ಗಾಡಿ ಅಂತ ಹೇಳ್ಬೋದು. ಸೊ ಏನಾಗುತ್ತೆ ಸರ್ ಫೈನಲ್ ಪ್ರೈಸ್ ಅಂದ್ರೆ? ಸರ್ ಈ ವೆಹಿಕಲ್ದು ಪ್ರೈಸ್ ಬಂದು 2,75,000 ದಿ ಬೆಸ್ಟ್ ಪ್ರೈಸ್ ಮಾಡ್ಕೊಡ್ತೀನಿ ಸರ್. ಓಕೆ. 2.25 ಲಕ್ಷಕ್ಕೆ ಒಂದು 14 ಮಾಡೆಲ್ ಗಾಡಿ, ಒಂದು ಇಯಾನು ಎರಾ ಪ್ಲಸ್ ಪೆಟ್ರೋಲ್ ವೇರಿಯಂಟು. ಎಕ್ಸ್ಟ್ರಾ ಕ್ಲಾಸ್ ವೆಹಿಕಲ್, ಒಂದೇ ಒಂದು ಸ್ಕ್ರಾಚ್ ಇಲ್ಲ, ಒಂದು ಡೆಂಟ್ ಇಲ್ಲ ಸರ್. ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಫುಲ್ಲಿ. ಅಂದ್ರೆ ನೀವು ಜಸ್ಟ್ ಪೆಟ್ರೋಲ್ ಫ್ಯೂಯಲ್ ಹಾಕೊಳ್ಳೋದು, ಓಡಿಸ್ತಿರೋದು ಅಷ್ಟೇ, ಬೇರೆ ಏನು ಖರ್ಚು ಮಾಡಂಗಿಲ್ಲ ಸರ್ ಗಾಡಿ. ಸೊ ಒಂದು ಸಿಡಾನ್ಸ್ಗೂ ಸೀರೀಸ್ ಅಂತ ಹೇಳ್ಬೋದು ಇವಾಗ. ಸೊ ಈ ಕಡೆ ಸ್ವಿಫ್ಟ್ ಡಿಸೈರು ಇದೆ, ಹೋಂಡಾ ಅಮೇಜು ಇದೆ, ಒಂದು ಸಿಯಾಜು ಇದೆ.
ಸೊ ಮೂರೂ ಒಂದೊಂದು ಕಲರ್ ಇದೆ. ಸೊ ಸಿಯಾಸ್ ಫಸ್ಟ್ ಡೀಟೇಲ್ಸ್ ಇಸ್ಕೊಬಿಡೋಣ. ಸೊ ಸಿಯಾಸ್ ಡೀಟೇಲ್ಸ್ ಇಸ್ಬಿಡಿ ಸರ್. ಸರ್ ಸಿಯಾಸ್ 2015 ಮಾಡೆಲ್ ಸೆಕೆಂಡ್ ಓನರ್ ಆಗಿದೆ ಗಾಡಿ. ಓಕೆ, ಡೀಸೆಲ್ ವೆಹಿಕಲ್ ಇದು ಸಹ. 1,10,000 ಕಿಲೋಮೀಟರ್ ವಿತ್ ಶೋರೂಮ್ ಟ್ರ್ಯಾಕ್ ರೆಕಾರ್ಡ್ ಓಡಿದೆ ಗಾಡಿ. ಓಕೆ, ನೀವು ನೋಡ್ತಾ ಇರ್ಬೋದು 4 ಸುಜುಕಿ ಅಲಾಯ್ಸೇ ಬಂದಿರುತ್ತೆ, ಕಂಪ್ನಿ ಫಿಟ್ಟೆಡ್ ಅಲಾಯ್ಸ್ ಆಗಿರುತ್ತೆ ಇದು. 50% ಪ್ಲಸ್ ಇದೆ ಸರ್ ಟೈರ್ಸು. ಓಕೆ, ಇಂಟೀರಿಯರ್ ವೈಸ್ ನೀವು ನೋಡ್ಬೋದು. ಸೊ ಒಳ್ಳೆ ಇಂಟೀರಿಯರ್ ನಿಮಗೆ ಮಾತ್ರ ಹೇಳ್ತಾನೆ ಹೇಳ್ಬೋದು. ನ್ಯಾವಿಗೇಷನ್ ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ, ಹಾಗೇನೆ ಮ್ಯೂಸಿಕ್ ಕಂಟ್ರೋಲ್ ಇನ್ ಸ್ಟೇರಿಂಗ್ ಬರುತ್ತೆ. ಓಕೆ, ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್ಸ್, ಇನ್ನರ್ ARVM, ಪ್ಯೂರ್ ಲೆದರ್ ಸೀಟ್ ಕವರ್ಸ್ ಬರುತ್ತೆ ಸರ್. ಓಕೆ, ವಿತ್ ರೇರ್ AC ಕೂಡ ಅವೈಲೇಬಲ್ ಇದೆ ವೆಹಿಕಲ್, ವಿತ್ ರೇರ್ ಚಾರ್ಜಿಂಗ್ ಪೋರ್ಟ್ ಕೂಡ ಇದೆ ನಿಮಗೆ. ಹೌದು. ಸೊ ಯಾರಾದ್ರೂ ಒಂದು ಒಳ್ಳೆ ಸಿಯಾಸ್ ಡೀಸೆಲ್ ಸರ್, ಇದನ್ನು ಪೆಟ್ರೋಲ್ ಇದು ಡೀಸೆಲ್ ವೆಹಿಕಲ್ ಫುಲ್ ಅಂಡ್ ಸಿಡಾನ್ ಸಿಯಾಸ್ ಸರ್. ಓಕೆ, ಎಲ್ಲ ಆಲ್ಮೋಸ್ಟ್ ಲೈಕ್ ಏನ್ ಸರ್, ಎಲ್ಲ ಹುಡುಕಿನೇ ತರ್ತೀರ ಏನಾದ್ರು ಡೀಸೆಲ್ ಗಾಡಿಗಳು, ಅದೇನೋ ಗೊತ್ತಿಲ್ಲ. ಎಲ್ಲಾ ಸೆಗ್ಮೆಂಟ್ ಅಲ್ಲೂ ಒಂದೊಂದು ಡೀಸೆಲ್ ಗಾಡಿಗಳಿದೆ. ಸೊ ಈ ಸಿಯಾಸ್ 2015 ಮಾಡೆಲ್ ಸೆಕೆಂಡ್ ಓನರ್ ಡೀಸೆಲ್ ವೆಹಿಕಲ್ ಸರ್. ಇದು ಸಹ ಮೈಲೇಜ್ 20+ ಬರುತ್ತೆ. Okay. ಸಿಟಿ ಲಿಮಿಟ್ಸ್ ಅಲ್ಲಿ 18 ಅಂತೂ 100% ಬರುತ್ತೆ ಸರ್. ಓಕೆ, ನಿಮ್ಗೆ ಒಂದು ಒಳ್ಳೆ ಮೈಲೇಜ್, ಒಳ್ಳೆ ಗಾಡಿ ಸಿಯಾಜು. ಪ್ರೈಸ್ ಏನಾಗುತ್ತೆ ಸರ್? ಸರ್ ಪ್ರೈಸ್ ಈ ಗಾಡಿಗೆ ನಾನು ಹೇಳ್ತಾ ಇರೋದು 5,85,000 ಹೇಳ್ತಾ ಇದ್ದೀನಿ. ಆನ್ ಟೇಬಲ್ ಬಂದರೆ ಜಸ್ಟ್ ಒಂದು ಸ್ಮಾಲ್ ನೆಗೋಷಿಯೇಷನ್ ಮಾಡಿ ಕೊಡ್ತೀನಿ ಸರ್, ಗ್ಯಾರಂಟಿ. ಓಕೆ, 5,85,000 ನಿಮಗೆ ಒಂದು ಸಿಯಾಜು ಫುಲ್ಲಿ ಲೋಡೆಡ್ ವೆಹಿಕಲ್ ಸರ್. ಟಾಪ್ ಅಂಡ್ ವೇರಿಯಂಟ್ ಕೀಲೆಸ್ ಎಂಟ್ರಿ ಬರುತ್ತೆ. ಓಕೆ, ಹಾಗೇನೆ ಪುಷ್ ಬಟನ್ ಸ್ಟಾರ್ಟ್ ವೆಹಿಕಲ್ ಇದು. ಓಕೆ, ZDI ಪ್ಲಸ್ ಗಾಡಿ ಇದು. ಓಕೆ, ಸೊ ZDI ಪ್ಲಸ್ ಗಾಡಿ ಸಿಗುತ್ತೆ 1,85,000. ಅದರ ಸಣ್ಣ ಪುಟ್ಟ ಅಷ್ಟೇ ನಿಮಗೆ ನೆಗೋಷಿಯಬಲ್ ಆಗೋದು ಈ ಗಾಡಿ ಮೇಲೆ.